ಸಚಿವ ವೆಂಕಟೇಶ್ ಬಳಿಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸರದಿ ಪಿಡಿಒಗೆ ಆವಾಜ್ ಹಾಕಿದ್ದಾರೆ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ. ಒಂದೇ ಊರಿಗೆ 40 ಲಕ್ಷ ರೂಪಾಯಿ ನರೇಗಾ ಕೆಲಸದ ಆರೋಪ. ಹೊಳೆನರಸೀಪುರದ ಹರಿಹರಪುರ ಪಿಡಿಒ ಸುಬ್ಬರಾಜು ಕರಾಟೆಗೆ ತೆಗೆದುಕೊಂಡಿದ್ದಾರೆ. ಪಿಡಿಒ ಸುಬ್ಬರಾಜುಗೆ ದೂರವಾಣಿಯಲ್ಲೇ ಎಚ್.ಡಿ. ರೇವಣ್ಣ ನಿಂದಿಸಿದ್ದಾರೆ. ಏಕವಚನದಲ್ಲೇ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ನಿನ್ನ ಕೂತು ಅರ್ಜಿ ಬರೆದು ಜೈಲಿಗೆ ಕಳಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಫೋನ್ನಲ್ಲಿ. ನಿನ್ನ ಹೆಣ ಹೊರಿಸುವೆ ಹುಷಾರ್ ಅಂತ ರೇವಣ್ಣ ಬೆದರಿಕೆ ಹಾಕಿದ್ದಾರೆ ಅಧಿಕಾರಿ. ಒಂದೇ ಊರಿಗೆ 40 ಲಕ್ಷ ಕಾಮಗಾರಿಗೆ ರೇವಣ್ಣ ಕೆಂಡಾಮಂಡಲರಾಗಿ ಮಾತಾಡಿದ. ಪಿಡಿಒ ಸುಬ್ಬರಾಜುಗೆ ಆವಾಜ್ ಹಾಕಿದ್ದಾರೆ ಎಚ್.ಡಿ. ರೇವಣ್ಣ. ಸುಬ್ರಾಜು ಸರ್ ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ NRG ಹೆಂಗೆ ಮಾಡಕ್ ಬಿಟ್ಟಿದೆ ಸರ್? ಅವರು ಅಪ್ರೂವ್ ಮಾಡಿಸ್ಕೊಟ್ಟಾರ ಸರ್. ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಹೆಂಗ್ ಮಾಡ CS ಮಾಡ್ಕೊಟ್ಟಾರ ಸರ್. ಅಲ್ಲ ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಡ್ತದೆ? ಯಾವ ತರ ಮಾಡಕ್ ಲೇಬರ್ ಇಲ್ಲ ಅವ್ರೆ? ಲೇಬರ್ ಇಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಊಟ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರಿ. ಇಲ್ಲಿವರೆಗೆ ಸುಮ್ನಿದ್ದೆ, ಅದೇನಾದ್ರು ಕೆಲಸ ನೀನ್ ಮಾಡ್ಸು. ಲೇಬರಿಗೆ ದುಡ್ಡು ಕೊಡದಲೆ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೊರಿಸ್ತೀನಿ ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಇಲ್ಲ ಕೂಲಿ ಆಳುಗಳಿಗೆ ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬಿಡ್ತದೆ? ಹೆಂಗ್ರಿ ಕೊಡ್ತದೆ ನೀನು? ನಾನು CS ಅಪ್ರೂವ್ ಕೊಡ್ಸರಣ. ಯಾರು CS ಕೊಟ್ರುವೆ ಅದು ಅರ್ಜಿ ಕೊಡ್ತೀನಿ. ಅರ್ಜಿ ಕೊಟ್ಬಿಡು. ಎಲ್ಲ ಈ ತರ ಪಿಡಿಒ ದುಡ್ಡು 40 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟದೆ ಅಂತ ಪಿಡಿಒನು ಇವರು ಜಿಲ್ಲಾ ಪಂಚಾಯತ್ ಇದು ಕೊಟ್ಟ ಮಾಡ್ಯಾರ ಅರ್ಜಿ ಕೊಡು. ಲೋಕಾಯುಕ್ತಕ್ಕೂ ಹಾಕೋಣ. ಇಲ್ಲಿ ನಾಡದ್ದು ಬಾ ಲೋಕಾಯುಕ್ತಕ್ಕೆ ಕಾಲೇ ಅದು ಕೊಡು. ಅಪ್ರೂವ್ ಆಗಿರೋ ಕಾಪಿ ಬೆಳಗ್ಗೆ ತಗೊಂಬ. ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ತಗೊಂಬ, ನಾನು ಲೋಕಾಯುಕ್ತಕ್ಕೆ ಹಾಕ್ತೀನಿ. ಅರ್ಜಿ ಬರ್ಕೊಡಿ ನೀವೆಲ್ಲ. ಒಂದೇ ಊರಿಗೆ 40 ಲಕ್ಷ ಅಂಗಡಿ ಮಾಡಕ್ ಕೂತಿದ್ರೆ ಏನ್ ಕೆಲ್ಸಕ್ಕೆ? ಚರಂಡಿ ಐತೆ ರಸ್ತೆ. ಯಾವ್ದು ಇದು MDR ರೋಡ್ ಹೆಂಗ್ ಮಾಡ್ತೀಯ ನೀನು? ಸರಿ. MDR ರೋಡ್ ಹೆಂಗೆ ಮಾಡಕ್ ಬರ್ತದೆ ನಿನ್ಗೆ? ಕ್ಲಿಯರ್ ಮಾಡ್ತೀನಿ. ಇದು ಯಾವ್ದಾರು ಹಳ್ಳಿ ಕಡೆ ಹೊಲ್ಕ್ ಹೋಗೋದ್ ಮಾಡ್ಬೇಕು ಹೊರತು NRG ನಲ್ಲಿ ಈ ರೋಡ್ ಹೆಂಗ್ ಅಪ್ರೂವ್ ಮಾಡ್ತೀಯ ನೀನು? ಸರಿ ಬರೀಬೇಕು. ರೋಡ್ ಮಾಡಕ್ ಬರಲ್ಲ ಅದು. ಪಿಡಿಒಗೆ ಆವಾಜ್ ಹಾಕಿದ್ದಾರೆ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ. ಒಂದೇ ಊರಿಗೆ 40 ಲಕ್ಷ ರೂಪಾಯಿ ನರೇಗಾ ಕೆಲಸದ ಆರೋಪ. ಹೊಳೆನರಸೀಪುರದ ಹರಿಹರಪುರ ಪಿಡಿಒ ಸುಬ್ಬರಾಜು ಕರಾಟೆಗೆ ತೆಗೆದುಕೊಂಡಿದ್ದಾರೆ. ಪಿಡಿಒ ಸುಬ್ಬರಾಜುಗೆ ದೂರವಾಣಿಯಲ್ಲೇ ಎಚ್.ಡಿ. ರೇವಣ್ಣ ನಿಂದಿಸಿದ್ದಾರೆ. ಏಕವಚನದಲ್ಲೇ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ. ನಿನ್ನ ಕೂತು ಅರ್ಜಿ ಬರೆದು ಜೈಲಿಗೆ ಕಳಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಫೋನ್ನಲ್ಲಿ. ನಿನ್ನ ಹೆಣ ಹೊರಿಸುವೆ ಹುಷಾರ್ ಅಂತ ರೇವಣ್ಣ ಬೆದರಿಕೆ ಹಾಕಿದ್ದಾರೆ ಅಧಿಕಾರಿ. ಒಂದೇ ಊರಿಗೆ 40 ಲಕ್ಷ ಕಾಮಗಾರಿಗೆ ರೇವಣ್ಣ ಕೆಂಡಾಮಂಡಲರಾಗಿ ಮಾತಾಡಿದ. ಪಿಡಿಒ ಸುಬ್ಬರಾಜುಗೆ ಆವಾಜ್ ಹಾಕಿದ್ದಾರೆ ಎಚ್.ಡಿ. ರೇವಣ್ಣ. ಸುಬ್ರಾಜು ಸರ್ ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ NRG ಹೆಂಗೆ ಮಾಡಕ್ ಬಿಟ್ಟಿದೆ ಸರ್? ಅವರು ಅಪ್ರೂವ್ ಮಾಡಿಸ್ಕೊಟ್ಟಾರ ಸರ್. ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಹೆಂಗ್ ಮಾಡ CS ಮಾಡ್ಕೊಟ್ಟಾರ ಸರ್. ಅಲ್ಲ ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಡ್ತದೆ? ಯಾವ ತರ ಮಾಡಕ್ ಲೇಬರ್ ಇಲ್ಲ ಅವ್ರೆ? ಲೇಬರ್ ಇಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಊಟ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರಿ. ಇಲ್ಲಿವರೆಗೆ ಸುಮ್ನಿದ್ದೆ, ಅದೇನಾದ್ರು ಕೆಲಸ ನೀನ್ ಮಾಡ್ಸು. ಲೇಬರಿಗೆ ದುಡ್ಡು ಕೊಡದಲೆ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೊರಿಸ್ತೀನಿ ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಇಲ್ಲ ಕೂಲಿ ಆಳುಗಳಿಗೆ ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬಿಡ್ತದೆ? ಹೆಂಗ್ರಿ ಕೊಡ್ತದೆ ನೀನು? ನಾನು CS ಅಪ್ರೂವ್ ಕೊಡ್ಸರಣ. ಯಾರು CS ಕೊಟ್ರುವೆ ಅದು ಅರ್ಜಿ ಕೊಡ್ತೀನಿ. ಅರ್ಜಿ ಕೊಟ್ಬಿಡು. ಎಲ್ಲ ಈ ತರ ಪಿಡಿಒ ದುಡ್ಡು 40 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟದೆ ಅಂತ ಪಿಡಿಒನು ಇವರು ಜಿಲ್ಲಾ ಪಂಚಾಯತ್ ಇದು ಕೊಟ್ಟ ಮಾಡ್ಯಾರ ಅರ್ಜಿ ಕೊಡು. ಲೋಕಾಯುಕ್ತಕ್ಕೂ ಹಾಕೋಣ. ಇಲ್ಲಿ ನಾಡದ್ದು ಬಾ ಲೋಕಾಯುಕ್ತಕ್ಕೆ ಕಾಲೇ ಅದು ಕೊಡು. ಅಪ್ರೂವ್ ಆಗಿರೋ ಕಾಪಿ ಬೆಳಗ್ಗೆ ತಗೊಂಬ. ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ತಗೊಂಬ, ನಾನು ಲೋಕಾಯುಕ್ತಕ್ಕೆ ಹಾಕ್ತೀನಿ. ಅರ್ಜಿ ಬರ್ಕೊಡಿ ನೀವೆಲ್ಲ. ಒಂದೇ ಊರಿಗೆ 40 ಲಕ್ಷ ಅಂಗಡಿ ಮಾಡಕ್ ಕೂತಿದ್ರೆ ಏನ್ ಕೆಲ್ಸಕ್ಕೆ? ಚರಂಡಿ ಐತೆ ರಸ್ತೆ. ಯಾವ್ದು ಇದು MDR ರೋಡ್ ಹೆಂಗ್ ಮಾಡ್ತೀಯ ನೀನು? ಸರಿ. MDR ರೋಡ್ ಹೆಂಗೆ ಮಾಡಕ್ ಬರ್ತದೆ ನಿನ್ಗೆ? ಕ್ಲಿಯರ್ ಮಾಡ್ತೀನಿ. ಇದು ಯಾವ್ದಾರು ಹಳ್ಳಿ ಕಡೆ ಹೊಲ್ಕ್ ಹೋಗೋದ್ ಮಾಡ್ಬೇಕು ಹೊರತು NRG ನಲ್ಲಿ ಈ ರೋಡ್ ಹೆಂಗ್ ಅಪ್ರೂವ್ ಮಾಡ್ತೀಯ ನೀನು? ಸರಿ ಬರೀಬೇಕು. ರೋಡ್ ಮಾಡಕ್ ಬರಲ್ಲ ಅದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.